ಹಲೋ ಫ್ರೆಂಡ್ಸ್, ಹಿಂದಿನ ಒಂದು ವಿಡಿಯೋದಲ್ಲಿ ಹಣದ ಅರ್ಥ, ಹಣದ ಕಾರ್ಯಗಳನ್ನು ನೋಡಿದ್ವಿ. ಈಗ ಹಣದ ಮೌಲ್ಯದ ಕುರಿತು ನೋಡೋಣ. ಹಣದ ಮೌಲ್ಯ ಅಂದರೆ ವ್ಯಾಲ್ಯೂ ಆಫ್ ಮನಿ ಅಂತ ಹೇಳ್ತೀವಿ. BA 3rd ಸೆಮಿಸ್ಟರ್ದಲ್ಲಿ ಮಾನಿಟರಿ ಎಕನಾಮಿಕ್ಸ್ ವಿಷಯ ಏನು ಬರುತ್ತೋ ಆ ವಿದ್ಯಾರ್ಥಿಗಳಿಗೆ 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಒಂದು ಮಹತ್ತರವಾದಂಥ ಟಾಪಿಕ್ ಇದಾಗಿದೆ. ಈಗ ಮೊದಲಿಗೆ ಹಣದ ಮೌಲ್ಯ ಅದನ್ನು ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ ಅನ್ನೋದನ್ನು ಈ ಒಂದು ಸೆಷನ್ದಲ್ಲಿ ತಿಳ್ಕೊಳ್ಳೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಸರಕು ಸೇವೆಗಳನ್ನು ಕೊಳ್ಳಬೇಕು ಅಂತ ಹೇಳಿದರೆ ನಮಗೆ ಹಣ ಬೇಕು ಅಂತ, ರೈಟ್? ಹಣವು ಸರಕು ಸೇವೆಗಳನ್ನು ಕೊಳ್ಳುವ ಕಾರ್ಯವನ್ನು ಮಾಡುತ್ತದೆ ಅನ್ನೋದು ನಮಗೆ ಗೊತ್ತು. ಸರಕು ಸೇವೆಗಳನ್ನು ಕೊಳ್ಳುವ ಸಾಮರ್ಥ್ಯವನ್ನು ಹಣವು ಪಡೆದಿರುವ ಕಾರಣ ಹಣದ ಶಕ್ತಿಗೆ ಹಣದ ಮೌಲ್ಯ ಎಂದು ಕರೆಯುತ್ತೇವೆ. ಅಂದರೆ ಹಣವು ಸರಕು ಸೇವೆಗಳನ್ನು ಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಆ ಶಕ್ತಿಗೆ ನಾವು ಹಣದ ಮೌಲ್ಯ ಅಂತ ಕರಿತೀವಿ. ಇದನ್ನು ನಾವು ಹಣದ ಕೊಳ್ಳುವ ಶಕ್ತಿ ಅಂತ ಕೂಡ ಕರಿತೀವಿ. ಪರ್ಚೇಸಿಂಗ್ ಪವರ್ ಆಫ್ ಮನಿ ಅಂದ್ರೆ ಹಣವು ಎಷ್ಟು ಪ್ರಮಾಣದಲ್ಲಿ ಅಥವಾ ಸರಕು ಸೇವೆಗಳನ್ನು ಕೊಂಡುಕೊಳ್ಳಲು ಎಷ್ಟು ಶಕ್ತಿಯನ್ನು ಹೊಂದಿದೆ ಅನ್ನೋದನ್ನು ಹಣದ ಮೌಲ್ಯವು ತಿಳಿಸ್ಕೊಡುತ್ತೆ. ಅದನ್ನು ನಾವು ಹಣದ ಮೌಲ್ಯ ಅಂತ ಕರಿತೀವಿ. ಈಗ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ, ಹಣಕ್ಕೆ ಯಾವತ್ತೂ ನೇರ ಬೇಡಿಕೆ ಇರೋದಿಲ್ಲ. ಹಣಕ್ಕೆ ಬೇಡಿಕೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದರೆ, ಅದು ಅವತರಿಸಿದ ಬೇಡಿಕೆ ಆಗಿರುತ್ತೆ. ಇಟ್ ಈಸ್ ಡಿರೈವ್ಡ್ ಡಿಮಾಂಡ್. We know that we purchase goods and services with the help of money. Money has the power to buy goods and services, and that power is called as purchasing power of money. And money is not directly demanded. Money is demanded to buy goods and services. So money is indirectly demanded. ಆದ ಕಾರಣ ಹಣವನ್ನು ನೇರವಾಗಿ ನಾವು ಡಿಮ್ಯಾಂಡ್ ಮಾಡ್ತಾ ಇಲ್ಲ, ಹಣಕ್ಕೆ ಬೇಡಿಕೆ ಇಡ್ತಾ ಇಲ್ಲ. ಹಣವನ್ನು ನಾವು ವಸ್ತುಗಳನ್ನು ಖರೀದಿಗೋಸ್ಕರ ಇಂಡೈರೆಕ್ಟಾಗಿ, ಪರೋಕ್ಷವಾಗಿ ಅದಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಅದಕ್ಕೆ ನಾವು ಅದನ್ನು ಏನಂತ ಕರಿತೀವಿ? ಅವತರಿಸಿದ ಬೇಡಿಕೆ ಅಥವಾ ನಿಷ್ಪನ್ನ ಬೇಡಿಕೆ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಡಿರೈವ್ಡ್ ಡಿಮಾಂಡ್ ಬಿಕಾಸ್ ವಿ ಆರ್ ನಾಟ್ ಡೈರೆಕ್ಟ್ಲಿ ಡಿಮಾಂಡಿಂಗ್ goods and we are not directly demanding the money to buy goods and services. We are demanding the money. So indirectly, to get goods and services, we demand money. Hence it is derived demand. So it is very difficult to measure value of money at a particular period of time. Hence what we do is, we compare the prices of goods and services during one period and the current period, and we try to value the money so that what is the change in the value of money can be known. ಅದಕ್ಕೆ ಏನು ಹೇಳ್ತೀವಿ? ಹಣದ ಮೌಲ್ಯವನ್ನು ನೇರವಾಗಿ ಕಂಡುಹಿಡಿಯಲು ಸಾಧ್ಯ ಇಲ್ಲ. ಸರಕುಗಳ ಬೆಲೆ ಆಧಾರದ ಮೇಲೆ ಮಾತ್ರ ಮೌಲ್ಯವನ್ನು ಅಂದಾಜು ಮಾಡ್ಬೋದು, ರೈಟ್? ಈಗ ಹಣದ ಮೌಲ್ಯವು ಬೆಲೆಗಳ ಮಟ್ಟವನ್ನು ಅವಲಂಬಿಸಿರ್ತದೆ ಅಂತ ಹೇಳ್ತೀವಿ. ಹಣದ ಮೌಲ್ಯವು ಬೆಲೆಗಳ ಮಟ್ಟದ ಮೇಲೆ ಅವಲಂಬಿಸಿರುತ್ತದೆ. ವಸ್ತುಗಳ ಬೆಲೆಗಳು ಹೆಚ್ಚಾದಾಗ ಹಣವು ಕಡಿಮೆ ಪ್ರಮಾಣವನ್ನು ಕೊಂಡುಕೊಳ್ಳುತ್ತದೆ ಮತ್ತು ವಸ್ತುಗಳ ಬೆಲೆಗಳು ಕಡಿಮೆಯಾದಾಗ ಹೆಚ್ಚು ಪ್ರಮಾಣದ ಸರಕುಗಳನ್ನು ಕೊಂಡುಕೊಳ್ಳುತ್ತದೆ. ಅಂದರೆ ಬೆಲೆಯ ಮಟ್ಟ ಅಂತ ಹೇಳಿದರೆ ಜನರಲ್ ಪ್ರೈಸ್ ಲೆವೆಲ್ ಅಂತ ಹೇಳ್ತೀವಿ. ಯಾವಾಗ ಪ್ರೈಸ್ ಲೆವೆಲ್ ಹೆಚ್ಚಾಗುತ್ತೋ, ವಸ್ತುಗಳ ಬೆಲೆಗಳು ಹೆಚ್ಚಾಗ್ತಾ ಇರ್ತಾವೋ, ಆವಾಗ ನಮ್ಮ ಬಳಿ ಇರ್ತಕ್ಕಂಥ ಹಣವನ್ನು ಬಳಸಿ ನಾವು ಕಡಿಮೆ ಸರಕುಗಳನ್ನು ಕೊಂಡ್ಕೋಬೇಕಾಗತ್ತೆ. ಯಾವಾಗ ಬೆಲೆಗಳು ಕಡಿಮೆ ಆಗ್ತಾವೋ ಆವಾಗ ಹೆಚ್ಚಿನ ಪ್ರಮಾಣದಲ್ಲಿ ಸರಕುಗಳನ್ನು ಕೊಂಡ್ಕೊಳ್ತೀವಿ. ಆದ್ದರಿಂದ ಬೆಲೆಯ ಮಟ್ಟವನ್ನು ನಾವು ಹಣದ ಮೌಲ್ಯವನ್ನು ನಿರ್ಧರಿಸುವ ಅಂಶವನ್ನಾಗಿ ಪರಿಗಣಿಸ್ತೀವಿ. ಒಂದು ಉದಾಹರಣೆ ನೋಡೋಣ. ಈಗ ಎ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನ ಆದಾಯ ಅಥವಾ ಆತನ ಬಳಿ 200 ರೂಪಾಯಿ ಇದೆ ಅಂತ ಊಹಿಸ್ಕೊಳ್ಳಿ, ಮತ್ತು ಆತ ಮಾರುಕಟ್ಟೆಯಲ್ಲಿ ಎಕ್ಸ್ ಎಂಬ ಸರಕನ್ನು ಖರೀದಿಸ್ತಾನೆ ಅಂತ ಒಂದು ಕಲ್ಪನೆ ಮಾಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀವಿ. ಎಕ್ಸ್ ಸರಕಿನ ಬೆಲೆಯು
20 ರೂಪಾಯಿ ಇದ್ದಾಗ ಆತ ಎಷ್ಟು ಖರೀದಿ ಮಾಡ್ಬೋದು? 10 ಘಟಕಗಳಷ್ಟು ಎಕ್ಸ್ ಸರಕನ್ನು ಖರೀದಿ ಮಾಡ್ಬೋದು. ಇಲ್ಲಿ ನೋಡಿದಾಗೆ ರೈಟ್. ಸೊ 10 ಘಟಕಗಳಷ್ಟು ಎಕ್ಸ್ ಸರಕನ್ನು ಆತ ಖರೀದಿ ಮಾಡ್ಬೋದು. ಒಂದು ವೇಳೆ ಎಕ್ಸ್ ಸರಕಿನ ಬೆಲೆಯು 25 ರೂಪಾಯಿಗಳಾದರೆ, ಅಂದರೆ ಇಲ್ಲಿ ಎಕ್ಸ್ ಸರಕಿನ ಬೆಲೆ ಏನಾಗ್ತಾ ಇದೆ? 20 ರೂಪಾಯಿ ಇದ್ದಿದ್ದು 25 ರೂಪಾಯಿ ಆಗ್ತಾಯಿದೆ. ಸೊ ಬೆಲೆ ಹೆಚ್ಚಾಗ್ತಾಯಿದೆ. ಬೆಲೆ ಹೆಚ್ಚಾದ ಕಾರಣದಿಂದ ಆತನ ಬಳಿ ಇರುವ 200 ರೂಪಾಯಿಗಳನ್ನು ಬಳಸಿ ಆತ ಏನು ಮಾಡ್ತಾನೆ? 8 ಘಟಕಗಳಷ್ಟು ಎಕ್ಸ್ ಸರಕನ್ನು ತಗೊಳ್ತಾನೆ. ಯಾಕಂದರೆ ಎಕ್ಸ್ ಸರಕಿನ ಬೆಲೆ ಈಗ ಹೆಚ್ಚಾಗಿದೆ. ಎಕ್ಸ್ ಸರಕಿನ ಬೆಲೆ 20 ಇದ್ದಾಗ 10 ಘಟಕಗಳಷ್ಟು ತಗೊಳ್ತಿದ್ದ. ಈಗ ಎಕ್ಸ್ ಸರಕಿನ ಬೆಲೆ ಹೆಚ್ಚಾದ ಕಾರಣದಿಂದ 8 ಘಟಕಗಳನ್ನು ಮಾತ್ರ ತಗೊಳ್ತಾ ಇದ್ದಾನೆ. ಇದರರ್ಥ ಬೆಲೆ ಹೆಚ್ಚಾದ ಕಾರಣದಿಂದ ಆತ ಕಡಿಮೆ ಸರಕುಗಳನ್ನು ಹೊಂದ್ತಾ ಇದ್ದಾನೆ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀವಿ ನಾವು? ಬೆಲೆ ಏರಿಕೆ ಆದ ಕಾರಣದಿಂದ ಹಣದ ಕೊಳ್ಳುವ ಶಕ್ತಿಯು ಕಡಿಮೆಯಾಗಿದೆ. ಬೆಲೆ ಏರಿಕೆಯಿಂದ ಹಣದ ಕೊಳ್ಳುವ ಶಕ್ತಿಯು ಕಡಿಮೆಯಾಗಿದೆ. ಆದ್ದರಿಂದ ಏನು ಹೇಳ್ತೀವಿ ನಾವು? ಹಣದ ಮೌಲ್ಯವು ಕಡಿಮೆಯಾಗಿದೆ ಅನ್ನೋ ತೀರ್ಮಾನಕ್ಕೆ ಬರ್ತೀವಿ. ರೈಟ್. ಬೆಲೆಯ ಮಟ್ಟದಲ್ಲಿನ ಬದಲಾವಣೆಯು ಹಣದ ಮೌಲ್ಯ ಹೆಚ್ಚಾಗಿದೆಯೋ ಅಥವಾ ಕಡಿಮೆಯಾಗಿದೆಯೋ ಅನ್ನೋದನ್ನು ಸೂಚಿಸ್ತದೆ. ಆದರೆ ಇಷ್ಟೇ ಇದೆ ಹಣದ ಮೌಲ್ಯ ಅಂತ ಸೂಚನೆ ಮಾಡೋಕ್ಕಾಗೋದಿಲ್ಲ. ಏನು ಹೇಳ್ಬೋದು? ಹಣದ ಮೌಲ್ಯದಲ್ಲಿ ಹೆಚ್ಚಳವಾಗಿದೆಯೋ ಅಥವಾ ಕಡಿಮೆ ಆಗಿದೆಯೋ ಅನ್ನೋ ಹೇಳ್ಬೋದು. ಅಂದರೆ when the price of good was 20, the consumer A used to get 10 units of X commodity with his income 200, and when the price increases to rupees 25, he used to get only 8 units of X good, where it is because of increase in price, and as price increases, the purchasing power of money comes down. It decreases. This is what we call the value of money has decreased. And take another case. When the price of X good comes to rupees 10, ಯಾವಾಗ ಸರಕಿನ ಬೆಲೆಯು 10 ರೂಪಾಯಿ ಆಗುತ್ತೋ ಆವಾಗ ಆ ಒಬ್ಬ ವ್ಯಕ್ತಿ ತನ್ನ ಬಳಿ ಇರ್ತಕ್ಕಂಥ 200 ರೂಪಾಯಿಗಳನ್ನು ಬಳಸಿ 20 ಘಟಕಗಳನ್ನು ಖರೀದಿ ಮಾಡ್ಕೋಬೋದು. ಹೌದಾ? 200 ರೂಪಾಯಿ 20 ಘಟಕಗಳಷ್ಟು ಎಕ್ಸ್ ಸರಕು ಸಿಗತ್ತೆ ಅವನಿಗೆ. ಆ್ಯಂಡ್ ಈ 20 ಘಟಕಗಳಷ್ಟು ಆತ ಖರೀದಿ ಮಾಡಿದಾಗ ಏನು ತೋರಿಸ್ಕೊಡತ್ತಿದ್ದು? ಹೆಚ್ಚಿನ ಪ್ರಮಾಣದ ಘಟಕಗಳನ್ನು ಅಥವಾ ಎಕ್ಸ್ ಸರಕನ್ನು ಆತ ಪಡೆಯುತ್ತಿದ್ದಾನೆ ಅಂತ ನೋಡ್ಬೋದು ನಾವು. ಈಗ ಹೆಚ್ಚಿನ ಪ್ರಮಾಣದ ಎಕ್ಸ್ ಸರಕನ್ನು ಆತ ಹೊಂದಿದ ಅಂತ ಹೇಳಿದ್ರೆ ಇಲ್ಲಿ ಹೊಂದೋದ ಕಾರಣ ಏನು ಅಂತ ಹೇಳಿದ್ರೆ ಬೆಲೆಯಲ್ಲಿ ಆಗಿರುವ ಇಳಿಕೆ. ಸೊ ಬೆಲೆಯಲ್ಲಿನ ಇಳಿಕೆಯ ಕಾರಣದಿಂದ ಹೆಚ್ಚಿನ ಪ್ರಮಾಣದ ಸರಕುಗಳನ್ನು ಆತ ಹೊಂದುತ್ತಿದ್ದಾನೆ. ಏನು ತೋರಿಸ್ಕೊಡತ್ತಿದ್ದು ಅಂತ ಹೇಳಿದ್ರೆ ಹಣದ ಕೊಳ್ಳುವ ಶಕ್ತಿಯು ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ಆ ಕಾರಣದಿಂದ ಆತ ಹೆಚ್ಚಿನ ಒಂದು ಸರಕುಗಳನ್ನು ಹೆಚ್ಚಿನ ಘಟಕಗಳ ಸರಕುಗಳನ್ನು ಪಡಿತಾ ಇದ್ದಾನೆ. ಸೊ ಅಂತಿಮವಾಗಿ ಏನು ಹೇಳ್ಬೋದು? ಹೆಚ್ಚಿನ ಸರಕುಗಳನ್ನು ಕೊಳ್ಳುವ ಶಕ್ತಿ ಆ ಹಣಕ್ಕೆ ಬಂದಿದ್ದರಿಂದ ಹಣದ ಮೌಲ್ಯವು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಒಂದು ಉದಾಹರಣೆ. ಅಂದರೆ ಈ ಉದಾಹರಣೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದರೆ ಸರಕಿನ ಬೆಲೆಯ ಮಟ್ಟದ ಆಧಾರದ ಮೇಲೆ ನಾವು ಹಣದ ಮೌಲ್ಯವನ್ನು ಅಳತೆ ಮಾಡ್ತೀವಿ. ಸೊ ಸರಕಿನ ಬೆಲೆಗಳು, ಯಾವುದೇ ಒಂದು ಸರಕಿನ ಬೆಲೆಗಳು ಅಥವಾ ಸಾಮಾನ್ಯ ಬೆಲೆಯ ಮಟ್ಟಗಳು ಹೆಚ್ಚಾದಾಗ ಹಣದ ಕೊಳ್ಳುವ ಶಕ್ತಿಯು ಕಡಿಮೆಯಾಗುತ್ತದೆ. ಬೆಲೆಗಳ ಮಟ್ಟವು ಕಡಿಮೆಯಾದಾಗ ಹಣದ ಕೊಳ್ಳುವ ಶಕ್ತಿಯು ಹೆಚ್ಚಾಗುತ್ತದೆ ಅಂತ ಹೇಳೋ ಉದ್ದೇಶ ಇದೆ. ಮುಖ್ಯವಾಗಿ ಯಾವಾಗ ಹಣದ ಕೊಳ್ಳುವ ಶಕ್ತಿಯು ಹೆಚ್ಚಾಗುತ್ತದೆಯೋ, ಅಂದರೆ ಬೆಲೆಗಳು ಕಡಿಮೆಯಾದಾಗ ಹಣದ ಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆಯೋ ಆವಾಗ ಹಣದ ಮೌಲ್ಯವು ಹೆಚ್ಚಾಗುತ್ತದೆ. ಅದೇ ಯಾವಾಗ ಬೆಲೆಯ ಮಟ್ಟದಲ್ಲಿ ನಾವು ಏರಿಕೆಯನ್ನು ನೋಡ್ತೀವಿ, ಹಣದ ಕೊಳ್ಳುವ ಶಕ್ತಿಯು ಕಡಿಮೆಯಾಗುತ್ತದೆ ಮತ್ತು ಹಣದ ಮೌಲ್ಯವು ಕೂಡ ಕಡಿಮೆಯಾಗುತ್ತದೆ ಅಂತ ಹೇಳ್ತೀವಿ. ಈಗ ಸಾಮಾನ್ಯವಾಗಿ ಒಂದು ಸರಕಿನ ಬಗ್ಗೆ ನಾವು
ಇಷ್ಟೊಂದು ಯೋಚನೆ ಮಾಡ್ಬೋದು. ಒಂದು ಸರಕಿನ ಬಗ್ಗೆ ನಾವು ಕ್ರೋಢೀಕರಿಸಿ ಯಾವ ರೀತಿಯಾಗಿ ಆ ಸರಕಿಗೆ ಸಂಬಂಧಪಟ್ಟಂತೆ ಕೊಳ್ಳುವ ಶಕ್ತಿ ಹೆಚ್ಚಾಗಿದೆ ಕಡಿಮೆ ಆಗಿದೆ ನೋಡ್ಬೋದು. ಆದರೆ ಈಗ ಸಾಮಾನ್ಯವಾಗಿ ಒಂದು ದೇಶದ ಒಂದು ಆರ್ಥಿಕತೆಯಲ್ಲಿ ಹಣದ ಮೌಲ್ಯವನ್ನು ನಾವು ಹೋಲಿಕೆ ಮಾಡಿ ನೋಡಬೇಕು ಅಂತ ಹೇಳಿದರೆ ಅಲ್ಲಿನ ಸಾಮಾನ್ಯ ಬೆಲೆಯ ಮಟ್ಟವನ್ನು ಪರಿಗಣಿಸಬೇಕಾಗತ್ತೆ. ಸೊ ವಸ್ತುಗಳ ಬೆಲೆಗಳಲ್ಲಿ ಆಗುವ ಬದಲಾವಣೆಯನ್ನು ಸಾಮಾನ್ಯ ಬೆಲೆಯ ಮಟ್ಟವು ಸೂಚಿಸುತ್ತದೆ. ಎಲ್ಲ ವಸ್ತುಗಳನ್ನು ಪ್ರಮುಖವಾಗಿ ಬಳಸ್ತಕ್ಕಂಥ ಎಲ್ಲ ವಸ್ತುಗಳನ್ನು ಪರಿಗಣಿಸಿ ಅವುಗಳ ಬೆಲೆಗಳ ಮಟ್ಟದಲ್ಲಿ ಆಗುವ ಬದಲಾವಣೆಯನ್ನು ಸಾಮಾನ್ಯ ಬೆಲೆಯ ಮಟ್ಟ ಸೂಚಿಸ್ತದೆ ಅಂತ ಹೇಳ್ತೀವಿ. ಇದು ಎಲ್ಲ ವಸ್ತುಗಳ ಬೆಲೆಗಳ ಒಂದು ಸರಾಸರಿ ಮಟ್ಟವಾಗಿರುತ್ತದೆ. ಮತ್ತು ಈ ಸಾಮಾನ್ಯ ಬೆಲೆಯ ಮಟ್ಟವು ಏರುತ್ತಿರುವಾಗ ಅಂದರೆ ಜನರಲ್ ಪ್ರೈಸ್ ಲೆವೆಲ್ ಅಂತ ಹೇಳ್ತೀವಿ. ಸುಮಾರಾಗಿ ಆರ್ಥಿಕತೆಯಲ್ಲಿರ್ತಕ್ಕಂಥ ಈಗ ಹಲವಾರು ಸರಕುಗಳ ಬೆಲೆಗಳು ಹೆಚ್ಚಾಗುತ್ತಿರುವ ಒಂದು ಸನ್ನಿವೇಶದಲ್ಲಿ ಹಣದ ಮೌಲ್ಯವು ಕಡಿಮೆಯಾಗುತ್ತಾ ಹೋಗುತ್ತದೆ. ಅದೇ ಒಂದು ವೇಳೆ ಬೆಲೆಗಳು ಕಡಿಮೆ ಆಗ್ತಾ ಇತ್ತು ಅಂತೇಳಿದರೆ ಹಣದ ಮೌಲ್ಯವು ಹೆಚ್ಚಾಗುತ್ತಾ ಹೋಗುತ್ತದೆ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಜನರಲ್ ಆಗಿ ನಾವು ಹೇಳಬೇಕು ಅಂತ ಹೇಳಿದರೆ ಹಣದ ಮೌಲ್ಯವನ್ನು ನಾವು ಅಳತೆ ಮಾಡೋದಕ್ಕೆ ಬೆಲೆಯ ಮಟ್ಟವನ್ನು ಆಧಾರವಾಗಿ ಇಟ್ಕೊತೀವಿ. ವಿ ಯೂಸ್ ಪ್ರೈಸ್ ಲೆವೆಲ್ ಟು ನೋ ದ ವ್ಯಾಲ್ಯೂ ಆಫ್ ಮನಿ, ಟು ಕಂಪೇರ್ ದ ವ್ಯಾಲ್ಯೂ ಆಫ್ ಮನಿ, ರೈಟ್. ಇಷ್ಟು ಹೇಳಿ ಇವತ್ತಿನ ಈ ಒಂದು ಟಾಪಿಕ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಈಗ ಮುಂದಿನ ಬರ್ತಕ್ಕಂಥ ಟಾಪಿಕ್ನಲ್ಲಿ ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ನೋಡೋಣ. ಥ್ಯಾಂಕ್ ಯು.